ಇವತ್ತು ನಡೆದ ಮಹಾರಾಜ ಟ್ರೋಫಿ ಆಕ್ಷನಲ್ಲಿ KL ರಾಹುಲ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ಹಾಗೇನೆ ಕರುಣ್ ನಾಯರ್ ಅವರು ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೈ ಅಂದರೆ 18 ಲಕ್ಷ ಕೊಟ್ಟು ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಅವರು ಅವ್ರನ್ನ ಖರೀದಿ ಮಾಡಿದೆ. ಈವನ್ ದೇವದತ್ ಪಡಿಕಲ್ ಮತ್ತು ಪ್ರಸಿದ್ಧ ಕೃಷ್ಣ ಅವ್ರಿಗೆ ಜಸ್ಟ್ 2.6 ಲ್ಯಾಕ್ಸ್ ಕೊಟ್ಟು ಇಬ್ಬರನ್ನೂ ಸಹ ಮೈಸೂರು ವಾರಿಯರ್ಸ್ ತಂಡ ಖರೀದಿ ಮಾಡಿದೆ. ಏನಪ್ಪ ಇದು KL ರಾಹುಲ್ ಅನ್ಸೋಲ್ಡು, ಪ್ರಸಿದ್ದು ಮತ್ತು ದೇವದತ್ಗೆ ಜಸ್ಟ್ 2.6 ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂತ ಅಂದರೆ ಮಹಾರಾಜ ಟ್ರೋಫಿ ಸ್ಕೆಡ್ಯೂಲ್ ಟೈಮಲ್ಲೇ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್, ಇಂಡಿಯಾ ವರ್ಸಸ್ ಐರ್ಲೆಂಡ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಸಹ ಸ್ಕೆಡ್ಯೂಲ್ ಆಗಿದೆ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅವೈಲೇಬಿಲಿಟಿ ಮಹಾರಾಜ ಟ್ರೋಫಿಗೆ 100% ಅವೈಲೇಬಲ್ ಇಲ್ಲ ಅನ್ನೋ ರೀಸನ್ಸ್ಗೆ ಇವತ್ತು ಆಕ್ಷನ್ನಲ್ಲಿ ಟೀಮ್ಸ್ಗಳು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮೇಲೆ ಅಷ್ಟು ಇಂಟ್ರೆಸ್ಟ್ನ ತೋರಿಸಲಿಲ್ಲ. ಇನ್ನು ಆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಮನೀಶ್ ಪಾಂಡೆ ಅವ್ರನ್ನ ಗುಲ್ಬರ್ಗಾ ಮಿಸ್ಟಿಕ್ ತಂಡ ಬೈ ಮಾಡಿದೆ. ಹಾಗೆಯೇ ಅಭಿನವ್ ಮನೋಹರ್ ಮತ್ತು ಮಯಾಂಕ್ ಅಗರ್ವಾಲ್ ಅವ್ರನ್ನ ಹುಬ್ಳಿ ಟೈಗರ್ಸ್ ತಂಡ ಖರೀದಿ ಮಾಡಿದೆ. ಆನ್ ಪೇಪರ್ ನೋಡಿದ್ರೆ ಮೈಸೂರು ವಾರಿಯರ್ಸ್ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಪ್ರಸಿದ್ಧ ಕೃಷ್ಣ, ವೈಶಾಖ್ ವಿಜಯ್ ಕುಮಾರ್, ದೇವದತ್ ಪಡಿಕಲ್ ಎಲ್ಲರೂ ಇದ್ದಾರೆ. ಬಟ್ ಈ ಪ್ಲೇಯರ್ಸ್ ಅವೈಲೇಬಿಲಿಟಿ ಮೇಲೆ ಈ ಟೀಮ್ನ ಸ್ಟ್ರೆಂತು ನಿಂತಿದೆ. ನಿಮ್ಮ ಪ್ರಕಾರ ಏನನ್ಸುತ್ತೆ? ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ ಅಂತ ಕಮೆಂಟ್ ಮಾಡಿ.